ಸರ್ ಈಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನು ಆಫರ್ ಕೊಡ್ತೀರಾ? ಸರ್ ನಿಮ್ಮ ಕಡೆಯಿಂದ ನಿಮಗೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡು ಬಂದ್ರೆ ಒಂದು 10,000 ಆದ್ರೂ ಡಿಸ್ಕೌಂಟ್ ಮಾಡ್ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇದು ನನ್ನ ಕಡೆಯಿಂದ ನಿಮಗೆ ಆಫರ್. ಏನು ಅಂತಂದ್ರೆ ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಹೋದ್ರೆ ನೋಡಿ 10,000 ರೂಪಾಯಿ ಒಂದು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಅಲ್ದೇನೆ ಇದೇನು ಅಂತಂದ್ರೆ ನನ್ನ ಕಡೆಯಿಂದ ಒಂದು ಗಿವ್ ಅವೇ ನಿಮಗೆ. ವೆಹಿಕಲ್ ನ ರಿವರ್ಸ್ ಗೇರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡಿ, ಇಲ್ಲೇ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಮೇಲೆ ಐತಿದ್ರೆ ನೋಡಿ ರಿವರ್ಸ್ ಗೇರ್ ಬಿತ್ತು. ಬಜರ್ ಕೇಳ್ತಾ ಇದೆಯಾ? ಸೊ ಏನು ಅಂತಂದ್ರೆ ನಿಮಗೆ ಬೇರೆ ಗಾಡಿಯಲ್ಲಿ ಬಂದಂಗೆ ನಿಮಗೆ ಅಲ್ಲಿ ನಿಮಗೆ ಏನು ಲಿವರ್ ಏನು ಬರಲ್ಲ. ಏನು ಅಂತಂದ್ರೆ ಎಲ್ಲ ಕೂಡ ಜಸ್ಟ್ ಏನು ಅಂತಂದ್ರೆ ಇಲ್ಲೇ ಇರುತ್ತೆ. ಆದ ಕಾರಣ ನಿಮಗೇನು ಅಂತಂದ್ರೆ ಒಂದು ರೇಡಿಯೇಟರ್ ಅಂತೂ ಬಂದೇ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ರೇಡಿಯೇಟರ್ ಅಂತ. ಸೊ ಗೆಳೆಯರೆ, ಈ ಒಂದು ವೆಹಿಕಲ್ ಅಲ್ಲಿರೋ ಇಂಜಿನ್ ಬಂದು 225.8 cc 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಹಲೋ ಗೆಳೆಯರೆ, ನಮಸ್ಕಾರ. ಇವತ್ತಿನ ವಿಶೇಷ ಸ್ವಾಗತ. ಕಮರ್ಷಿಯಲ್ ಆಟೋ ಮಾರ್ಕೆಟಲ್ಲಿ ಸಖತ್ತಾಗಿ ಸೌಂಡ್ ಮಾಡ್ತಿರೋ ಈ ಒಂದು TVS ವೆಹಿಕಲ್, TVS ಡ್ಯೂರಾಮ್ಯಾಕ್ಸ್ ಪ್ಲಸ್ ಅಂತ. ಸೊ ಗೆಳೆಯರೆ, ಇವತ್ತೇನು ಅಂತಂದರೆ ಈ ಒಂದು ವೆಹಿಕಲ್ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಇದರ ಒಂದು ಫೀಚರ್ಸ್ ಇರ್ಬೋದು, ಇದರ ಒಂದು ಇಂಜಿನ್ ಸ್ಪೆಸಿಫಿಕೇಶನ್ಸ್ ಇರ್ಬೋದು, ಆಮೇಲೆ ಈ ಒಂದು ವೆಹಿಕಲ್ ಡ್ರೈವರ್ಗಳಿಗೆ ನಿಜವಾಗಿ ಲಾಭದಾಯಕ ಇದೆಯಾ, ತೆಗಿಬೋದಾ ಇಲ್ವಾ ಅನ್ನೋದ್ರ ಬಗ್ಗೆ ಮಾಹಿತಿ ತಿಳ್ಕೊಳ್ತೀವಿ. ಸೊ ಗೆಳೆಯರೆ, ಬನ್ನಿ ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡಿ ಮಾಹಿತಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಗೆಳೆಯರೆ, ಈ ಒಂದು ವಿಡಿಯೋನ ಶುರು ಮಾಡೋಣ. ಹಾಗೆ ಗೆಳೆಯರೆ, ಈ ಒಂದು ವೆಹಿಕಲ್ನ ಲುಕ್ ಬಗ್ಗೆ ನೋಡೋದಾದ್ರೆ ನೋಡ್ತಿರ್ಬೋದು, ಗ್ರೀನ್ ಪ್ಲಸ್ ಯೆಲ್ಲೋ ಕಾಂಬಿನೇಷನ್ನು ಏನು ಅಂತಂದರೆ ಸೂಪರ್ ಆಗಿ ಬಂದಿದೆ. ಹಾಗೆಯೇ ನೀವಿಲ್ಲಿ ನೋಡ್ತಿರ್ಬೋದು TVS ಕಿಂಗ್ 225LC ಅಂತ ಇದ್ರ ಒಂದು ಬ್ರ್ಯಾಂಡಿಂಗ್ ಇಲ್ಲಿ. ಹಾಗೆಯೇ ಒಂಥರ ಕ್ರೋಮ್ ಫಿನಿಶಿಂಗಲ್ಲಿರೋ ಒಂದು TVSನ ಒಂದು ಲೋಗೋ ಪ್ಲಸ್ LED ಸ್ಟ್ರಿಪ್ ಲೈಟು ಪ್ಲಸ್ LED ಹೆಡ್ಲ್ಯಾಂಪ್ ಕೂಡ. ಸೊ ನೋಡ್ತಿರ್ಬೋದು, ಜೊತೆಗೆ ಅದು ಕೂಡ ಇಂಡಿಕೇಟರ್ ಆಗಿ ಕೂಡ ಬದಲಾಗುತ್ತೆ. ಹಾಗೆಯೇ ಇನ್ನೊಂದು ವಿಷಯ ಏನು ಅಂತಂದರೆ ಮೆಟಲ್ ಬಾಡಿ. ಸೊ ಈ ಕಡೆ ಮಡಗಡ್ಸ್ ಕೂಡ ಮೆಟಲ್ಲು. ಸೊ ಬಿಲ್ಡ್ ಕ್ವಾಲಿಟಿಲಿ ಯಾವುದೇ ರೀತಿ ಕುಂದುಕೊರತೆ ಆಗಿಲ್ಲ. ಹಾಗೆಯೇ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ಶೇಪು ಸೂಪರ್ ಆಗಿದೆ. ಏನು ಅಂತಂದರೆ ಇಂಡಿಯನ್ ಮಾರ್ಕೆಟಿಗೆ ಕರೆಕ್ಟಾಗಿ ಕನ್ವೀನಿಯೆಂಟ್ ಆಗಿದೆ. ಹಾಗೆಯೇ ಗೆಳೆಯರೆ ನೋಡ್ತಿರ್ಬೋದು, ಇದರ ಒಂದು ರೇರ್ ವ್ಯೂ ಮಿರರ್ ನೋಡ್ತಿರ್ಬೋದು ವಿಶಾಲವಾಗಿದೆ. ಈಗ ಫಾರ್ ಎಕ್ಸಾಂಪಲ್ ನಾನು ಈ ಡ್ರೈವಿಂಗ್ ಸೀಟಲ್ಲಿ ಕೂತ್ರೆ ನೋಡ್ತಿರ್ಬೋದು, ಕ್ಲಿಯರ್ ಕಟ್ ಆಗಿ ಹಿಂದೆ ಯಾವುದೆಲ್ಲ ವೆಹಿಕಲ್ ಬರುತ್ತೆ ಅದರ ಒಂದು ಇನ್ಫಾರ್ಮೇಷನ್ ನೀಟ್ ಆ್ಯಂಡ್ ಕ್ಲಿಯರ್ ಆಗಿ ಕಾಣುತ್ತೆ. ನೀವಿಲ್ಲಿ ನೋಡ್ತಿರ್ಬೋದು, ಅಷ್ಟೊಂದು ಚೆನ್ನಾಗಿ ಡಿಸೈನ್ ಮಾಡಿದ್ದಾರೆ, ಬಟ್ ಸಿಂಪಲ್ ಆಗಿದೆ. ಈ ಒಂದು ಡ್ಯೂರಾಮ್ಯಾಕ್ಸ್ ಪ್ಲಸ್ ಗಾಡಿ ಏನಿದೆ ಅದರ ಒಂದು ಸೈಡ್ ಪ್ರೊಫೈಲ್ ನೋಡ್ತಿರ್ಬೋದು ಈ ರೀತಿ ಇದೆ. ಸೊ ಗೆಳೆಯರೆ, ಏನು ಅಂತಂದರೆ ಈ ಒಂದು ವೆಹಿಕಲ್ಲು ಕಂಪನಿಯಿಂದ ಬಂದಾಗ ಏನು ಅಂತಂದರೆ ಚಾಸಿ ಮಾತ್ರ ಬಂದಿರುತ್ತೆ, ಈ ಎಲ್ಲ ಪಾರ್ಟ್ಸ್ಗಳು ಇಲ್ಲಿ ಜೋಡಿಸಿರ್ತಾರೆ. ಸೊ ಹಾಗಾಗಿ ಏನು ಅಂತಂದರೆ ಹೊಸ ಗಾಡಿನ ತೋರ್ಸೋಕ್ಕಾಗಲ್ಲ. ಇದೇನು ಅಂತಂದರೆ ಇದು ಹೊಸ ಗಾಡಿನೇ, ಬಟ್ ಏನು ಅಂತಂದರೆ ಫಸ್ಟ್ ಸರ್ವಿಸ್ಗೆ ಕಂಪನಿಗೆ ಬಂದಿತ್ತು. ಸೊ ಅದಕ್ಕೋಸ್ಕರ ಈ ಒಂದು ವೆಹಿಕಲ್ನ ತಗೊಂಡು ವೀಡಿಯೋನ ಮಾಡ್ತಿದ್ದೀವಿ. ಹಾಗೆಯೇ ಗೆಳೆಯರೆ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ಟೈರ್ಗೆ ಸಂಬಂಧಪಟ್ಟ ಮಾಹಿತಿ ನೋಡ್ತಿರ್ಬೋದು. 4.00 8 ಸೈಜ್ ಟೈರ್ ಬರುತ್ತೆ. ಹಾಗೆಯೇ ಇನ್ನೊಂದು ನೀವು ಅಬ್ಸರ್ವ್ ಮಾಡಿರ್ಬೋದು, ಇದಕ್ಕೇನು ಅಂತಂದರೆ ಬ್ರಾನ್ಸಲ್ಲಿ ನಿಮಗೇನು ಅಂತಂದರೆ ಒಂದು ಪೇಂಟಿಂಗ್ ಬರುತ್ತೆ. ಇದೇನು ಅಂತಂದರೆ ಗಾಡಿಯ ಒಂದು ಚಂದನ ಇನ್ನೂ ಜಾಸ್ತಿ ಮಾಡುತ್ತೆ. ನೋಡ್ತಿರ್ಬೋದು, ಗ್ರೀನ್ ಕಲರ್ ಗಾಡಿಗೆ ಆ್ಯಕ್ಚುಲಿ ಗೋಲ್ಡ್ ಕಲರು ಟೈರ್ಸು. ಸೊ ರೇರ್ ಸಮೇತ ಅದೇ ರೀತಿ ಟೈರ್ ಬರುತ್ತೆ. ನೋಡ್ತಿರ್ಬೋದು, ಸೇಮ್ ಸೈಜ್ ಟೈರು, 8 ಸೈಜ್ ಟೈರು. ಅದ್ರ ಜೊತೆ ಏನು ಅಂತಂದರೆ ಬ್ರಾನ್ಸ್ ನಿಮಗೆ ವೀಲ್ಗೆ ಒಂದು ಪೇಂಟೆಡ್ ಆಗಿರುತ್ತೆ. ಇದೇನು ಅಂತಂದರೆ ಯಾವುದೇ ರೀತಿ ಒಂದು ಮೋಡಿಫಿಕೇಶನ್ ಇರಲ್ಲ. ಏನು ಅಂತಂದರೆ ಕಂಪನಿಯಿಂದ ಬರ್ತಿರೋವಾಗಲೇ ಇದನ್ನ ಅವರು ಈ ಥರ ಒಂದು ಪೇಂಟೆಡ್ ಕೊಡ್ತಾರೆ. ಇದು ಸಸ್ಪೆನ್ಷನ್ ಬಂದುಬಿಟ್ಟು ಕಾಯಿಲ್ ಟೈಪ್ ಬರುತ್ತೆ. ಇದು ಬಂದ್ಬಿಟ್ಟು ಹೈಡ್ರಾಲಿಕ್ ಸಸ್ಪೆನ್ಷನ್ ಆಗಿರುತ್ತೆ. ಜೊತೆಗೆ ನೋಡ್ಬೋದು ಒಂದು ಏನು ಅಂತಂದ್ರೆ ಸ್ಪ್ರಿಂಗ್ ಕೂಡ ಬರುತ್ತೆ. ಸೊ ಬ್ರೇಕ್ ಬಂದ್ಬಿಟ್ಟು ಹೈಡ್ರಾಲಿಕ್ ಬ್ರೇಕ್ಸ್ ಆಗಿರುತ್ತೆ. ಯಾವುದೇ ರೀತಿಯ ಒಂದು ಡಿಸ್ಕ್ ಬ್ರೇಕ್ ಸಿಗಲ್ಲ. ನೋಡಿ, ಒಂದೇ ಕಡೆ ಸಸ್ಪೆನ್ಷನ್ ಇರುತ್ತೆ, ಈ ಕಡೆ ಒಂದು ಸಸ್ಪೆನ್ಷನ್ ಇರಲ್ಲ. ಸೊ ರೇರ್ ಸೈಡ್ ನೋಡ್ತಿರ್ಬೋದು, ಏನು ಅಂತಂದ್ರೆ ಹೈಡ್ರಾಲಿಕ್ ಡ್ಯಾಂಪರ್ ಬರುತ್ತೆ, ಪ್ಲಸ್ ಒಂದು ಶಾಕ್ ಅಬ್ಸರ್ವರ್ ಕೂಡ ಬರುತ್ತೆ. ಸೊ ಇದು ಬಂದ್ಬಿಟ್ಟು ರೇರ್ ಸಸ್ಪೆನ್ಷನ್ ಆಗಿರುತ್ತೆ. ಸೊ ಏನು ಅಂತಂದ್ರೆ ಇಂಜಿನಿಯರಿಂಗ್ ಬಂದ್ಬಿಟ್ಟು ತುಂಬಾನೇ ಸಿಂಪಲ್ ಆಗಿದೆ. ಏನು ಅಂತಂದ್ರೆ ತುಂಬಾನೇ ಒಂದು ಬಜೆಟೆಡ್ ಫ್ರೆಂಡ್ಲಿ ಮೇಂಟೆನೆನ್ಸ್ ಗಾಡಿ ಆದ ಕಾರಣ ತುಂಬಾನೇ ಒಂದು ಈಸಿ ಟು ಹ್ಯಾಂಡಲ್ ಮತ್ತೆ ಈಸಿ ಟು ಮೇಂಟೆನೆನ್ಸ್. ಮತ್ತೆ ಈ ಒಂದು ಸಸ್ಪೆನ್ಷನ್ ಏನು ಅಂತಂದ್ರೆ ನಿಮಗೆ ಬ್ಯಾಲೆನ್ಸ್ ತಪ್ಪೋಗೋದು ಎಲ್ಲ ಆಗಲ್ಲ. ಹೈ ಸ್ಪೀಡಲ್ಲಿ ತುಂಬಾನೇ ಒಂದು ಕಂಟ್ರೋಲ್ ಇರುವ ಒಂದು ಸಸ್ಪೆನ್ಷನ್ ಆಗಿರುತ್ತೆ. ಇದು ರೇರ್ ವ್ಯೂ ಬಂದ್ಬಿಟ್ಟು ಈ ರೀತಿ ಬರುತ್ತೆ. ನಿಮಗೆ ಏನು ಅಂತಂದ್ರೆ TVSನ ಲೋಗೋ ಮಧ್ಯದಲ್ಲಿ ಬರುತ್ತೆ, ಬಟ್ ಇದು ಯಾವುದೇ ರೀತಿ ಒಂದು ಮೋನೋಗ್ರಾಮ್ ಏನಾಗಿರಲ್ಲ, ಇದು ಕೇವಲ ಸ್ಟಿಕ್ಕರ್ ಆಗಿರುತ್ತೆ. ಹಾಗೆಯೇ ಇದರ ಒಂದು ಟೈಲ್ ಲ್ಯಾಂಪ್ ಏನಿದೆ ಇದು ಬಂದ್ಬಿಟ್ಟು ಕಂಪ್ಲೀಟ್ಲಿ LED ಆಗಿರುತ್ತೆ. LED ಸ್ಟಾಪ್ ಲೈಟ್, LED ರಿವರ್ಸ್ ಲೈಟ್, ಪಾರ್ಕಿಂಗ್ ಲೈಟ್ ಎಲ್ಲನೂ ಕೂಡ LED ಆಗಿರುತ್ತೆ. ಸೊ CNG ಗಾಡಿ ಆಗಿರೋ ಕಾರಣ ನಿಮಗೆ CNG ಸ್ಟಿಕ್ಕರ್ ಇರುತ್ತೆ. ಹಾಗೆಯೇ ನೋಡ್ತಿರ್ಬೋದು, ಇದೆಲ್ಲ ಏನು ಅಂತಂದರೆ ಫ್ಯಾಕ್ಟ್ರಿಯಿಂದನೇ ಬಂದ ಬಂಪರ್ಸು. ಹಾಗೆಯೇ ನೋಡ್ತಿರ್ಬೋದು ನಂಬರ್ ಪ್ಲೇಟು. ಸೊ ನಂಬರ್ ಪ್ಲೇಟಿಗೆ ಒಂದು ಸಣ್ಣ ಒಂದು ಲೈಟ್ ಕೂಡ ಸಿಗುತ್ತೆ. ಸೊ ಹಿಂದುಗಡೆ TVS ಕಿಂಗ್ 225LC ಬ್ಯಾಡ್ಜಿಂಗ್ ಕೂಡ ಹಿಂದೆನೂ ಬರುತ್ತೆ. ಸೊ ನೋಡ್ತಿರ್ಬೋದು, ಈ ಒಂದು ವೆಹಿಕಲ್ನ ರೇರ್ ವ್ಯೂ ಬಂದುಬಿಟ್ಟು ಈ ರೀತಿ ಬರುತ್ತೆ. ಸೊ ಏನು ಅಂತಂದರೆ ಮೆಟಲ್ ಗಾಡಿ ಆಗಿರೋ ಕಾರಣ ಏನು ಅಂತಂದರೆ ಕ್ವಾಲಿಟಿಲಿ ಯಾವುದೇ ರೀತಿಯ ಒಂದು ಕುಂದುಕೊರತೆ ಇಲ್ಲ. ನಿಮಗೇನು ಅಂತಂದರೆ ಗುಣಮಟ್ಟದಲ್ಲಿ ಈ ಒಂದು ವೆಹಿಕಲ್ ಅದ್ಭುತವಾಗಿದೆ. ಲಿಕ್ವಿಡ್ ಕೂಲ್ಡ್ ಇಂಜಿನ್ ಆದ ಕಾರಣ ನಿಮಗೇನು ಅಂತಂದರೆ ಒಂದು ರೇಡಿಯೇಟರ್ ಅಂತೂ ಬಂದೇ ಬರುತ್ತೆ. ನೋಡ್ತಿರ್ಬೋದು ಎಷ್ಟು ದೊಡ್ಡ ರೇಡಿಯೇಟರ್ ಅಂತ. ಸೊ ಗೆಳೆಯರೆ, ಈ ಒಂದು ವೆಹಿಕಲಲ್ಲಿರೋ ಇಂಜಿನ್ ಬಂದು 225.8 cc 4 ಸ್ಟ್ರೋಕ್ ಇಂಜಿನ್ ಆಗಿರುತ್ತೆ. ಆಬ್ವಿಯಸ್ಲಿ ಇದು ಲಿಕ್ವಿಡ್ ಕೂಲ್ಡ್ ಇಂಜಿನೇ ಆಗಿರುತ್ತೆ.
ಸೊ ಏನು ಅಂತಂದರೆ ನೀವು ಎಷ್ಟೇ ಓಡಿಸಿದ್ರು ಗಾಡಿ ಅಂತೂ ಓವರ್ ಹೀಟ್ ಆಗಲ್ಲ. ಏನು ಅಂತಂದರೆ ಲಿಕ್ವಿಡ್ ಕೂಲ್ಡಲ್ಲಿ ತುಂಬಾ ಒಂದು ಟಿ ವಿ ಎಸ್ ಅವ್ರು ಕೆಲಸ ಮಾಡಿದ್ದಾರೆ. ಇದರ ಒಂದು ಅಗಲ ನೋಡ್ತಿರ್ಬೋದು, ತುಂಬಾ ಅಗಲ ಇದೆ. ಏನು ಅಂತಂದರೆ ಈ ಒಂದು ಚಿಕ್ಕ ಇಂಜಿನ್ ಆದರೂ ಸಮೇತ ಈ ಒಂದು ಕೂಲಿಂಗ್ ಸಿಸ್ಟಮ್ ಸಖತ್ತಾಗಿ ಕೆಲಸ ಮಾಡುತ್ತೆ ಅಂತ ಹೇಳೋದು ಇದರ ಒಂದು ಗಾತ್ರದಿಂದನೇ ಗೊತ್ತಾಗ್ತಿರೋದು. ನೋಡಿ, ದೊಡ್ಡ ಫ್ಯಾನು. ಈ ಥರ ಫ್ಯಾನ್ಗಳು ಬರೀ ದೊಡ್ಡ ಕಾರ್ಗೆ ಮಾತ್ರ ಬರುತ್ತೆ. ಬಟ್ ಇಷ್ಟು ಸಣ್ಣ ಗಾಡಿಗೆ ಇಷ್ಟು ದೊಡ್ಡ ರೇಡಿಯೇಟರ್ ಕೊಟ್ಟಿರೋದೇ ಇದರ ಒಂದು ಸ್ಪೆಷಾಲಿಟಿ ಅಂತ ಹೇಳ್ಬೋದು. ಇದು ಬಂದ್ಬಿಟ್ಟು CNG ಗಾಡಿ ಆಗಿರುತ್ತೆ. ಸೊ ನಿಮಗೆ LPG ಬೇಕು ಅಂದರೆ ಬುಕ್ ಮಾಡಿದ್ರೆ LPG ಗಾಡಿನೂ ನಿಮಗೆ ಸಿಗುತ್ತೆ. ಸೊ ನೋಡ್ತಿರ್ಬೋದು, ಇಲ್ಲಿ ಬಂದ್ಬಿಟ್ಟು CNG ಟ್ಯಾಂಕ್ ಬರುತ್ತೆ. ನೋಡ್ತಿರ್ಬೋದು, ಈ ಒಂದು ಟ್ಯಾಂಕ್ ಬಂದ್ಬಿಟ್ಟು 6 ಲೀಟರ್ಸ್ ಆಗಿರುತ್ತೆ. ಈ ಒಂದು CNG ಟ್ಯಾಂಕಿಗೆ ಫಿಲ್ಲಿಂಗ್ ನೋಡಿ ಇಲ್ಲೇ ಇರುತ್ತೆ. ನೋಡ್ತಿರ್ಬೋದು, ಇದು ಬಂದು ಫಿಲ್ಲಿಂಗು. ಸೊ ಗ್ಯಾಸ್ದು ಸಿಸ್ಟಮ್ ಎಲ್ಲ ಕಂಪನಿ ಫಿಟ್ಟೆಡ್ ಆದ ಕಾರಣ ಎಲ್ಲ ನೀಟ್ ಆ್ಯಂಡ್ ಕ್ಲಿಯರ್ ಆಗಿದೆ. ಪ್ಲಸ್ ಏನು ಅಂತಂದರೆ ಕ್ವಾಲಿಟಿ, ಗಾಡಿಯ ಒಂದು ಕ್ವಾಲಿಟಿ ಗುಣಮಟ್ಟದಲ್ಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ, ನಾನು ಆಗಲೇ ಹೇಳ್ತಿದ್ದಾಗೆ. ಸೊ ನೋಡಿ, ಹಾಕೋದು ಸಮೇತ ತುಂಬಾ ಈಸಿ. ಜಸ್ಟ್ ಹಂಗೆ ಹಾಕಿ ಇದನ್ನು ಹಿಂಗೆ ಲಾಕ್ ಮಾಡೋದಷ್ಟೇ. ನೋಡಿ, ಥ್ರೆಡ್ಡಲ್ಲಿ ಈ ರೀತಿ ತಿರುಗಿಸ್ಕೊಳ್ಳೋದು. ಇಷ್ಟು ಮಾಡಿದ್ರೆ ಇದರ ಒಂದು ಸೆಟಪ್ ಆಯಿತು. ಡ್ಯಾಶ್ ಬೋರ್ಡ್ ನೋಡ್ತಿರ್ಬೋದು ಗೆಳೆಯರೆ. ಏನು ಅಂತಂದರೆ ಸ್ಪೀಕರ್ ಹಾಕೋಕ್ಕೆ ಜಾಗ ಇದೆ, ಪ್ಲಸ್ ಒಂದು USB ಸ್ಲಾಟು, ಒಂದು ಚಾರ್ಜಿಂಗಿಗೆ ಒಂದು ಸ್ಲಾಟು ಇದೆ. ಹಾಗೆಯೇ ಏನು ಅಂತಂದರೆ ಗ್ಲೋ ಬಾಕ್ಸ್ 2 ಬರುತ್ತೆ. ಇಲ್ಲೊಂದು 2 ಕೂಡ ಲಾಕೇಬಲ್ ಆಗಿರುತ್ತೆ. ಒಂದು ಸ್ಟಿಕ್ಕರ್ ಹಾಕಿದ್ದಾರೆ. ಏನು ಅಂತಂದರೆ E20 ಫ್ಯೂಲಲ್ಲೇ ನೀವು ಗಾಡಿನ ರನ್ ಮಾಡಬೇಕು ಅಂತ. 4+1 ಗೇರ್ ಇರುತ್ತೆ, ಅಂದರೆ 4+1 ರಿವರ್ಸು. ಪ್ಲಸ್ ಕಾಂಬಿನೇಷನ್ ಸ್ವಿಚಲ್ಲಿ ನೋಡ್ತಿರ್ಬೋದು, ಗಾಡಿ ಸ್ಟಾರ್ಟು, ಹಾರನ್ನು, ಪ್ಲಸ್ ವೈಪರು. ಆಮೇಲೆ ಇದೆಲ್ಲ ಬಂದ್ಬಿಟ್ಟು ಇಂಡಿಕೇಟರ್ಸು, ಮತ್ತು ಹೈ ಬೀಮ್, ಲೋ ಬೀಮು, ಪ್ಲಸ್ ಹೆಡ್ಲೈಟಿಗೆ ಸಂಬಂಧಪಟ್ಟ ಸ್ವಿಚಸ್ಸು. ಹಾಗೆಯೇ ಇದರ ಒಂದು ಮೀಟರ್ ಕ್ಲಸ್ಟರ್ ನೋಡ್ಬೋದು, ಕಂಪ್ಲೀಟ್ಲಿ ಅನಲಾಗು ಪ್ಲಸ್ ಲೈಟಿಂಗ್ ಕಾಂಬಿನೇಷನ್ ಇರುತ್ತೆ, ಡಿಜಿಟಲ್ ಆಗಿರಲ್ಲ. ಸೊ ಇದನ್ನು ಈಗ ಆನ್ ಮಾಡಿದ್ರೆ ನೋಡಿ ಈ ರೀತಿ ಇರುತ್ತೆ. ಏನು ಅಂತಂದರೆ ನೋಡಿ, ಫ್ಯೂಲ್ ಲೆವೆಲ್ ಎಲ್ಲ ಲೈಟಲ್ಲೇ ಇರುತ್ತೆ, ಯಾವುದೇ ರೀತಿ ಡಿಜಿಟಲ್ ಇರಲ್ಲ. ಪ್ಲಸ್ ಗ್ಯಾಸ್ ಪ್ಲಸ್ ಪೆಟ್ರೋಲಲ್ಲಿ ಓಡ್ತಿರೋ ಇಂಡಿಕೇಶನ್ ಕೂಡ ಕೊಡುತ್ತೆ. ಮತ್ತು ಏನು ಅಂತಂದರೆ ಇದರ ಒಂದು ಸ್ಪೀಡೋಮೀಟ್ರ್ ಪ್ಲಸ್ ಓಡೋಮೀಟ್ರ್. ಇವಾಗ ಈ ಒಂದು ವೆಹಿಕಲ್ ಬಂದ್ಬಿಟ್ಟು 4000 ಕಿಲೋಮೀಟರ್ ಓಡಿದೆ. ಇದು ಈಗ 3rd ಸರ್ವಿಸಿಗೆ ಬಂದಿರೋದು. ಪ್ಲಸ್ CNG ಇಂದ ಮತ್ತೆ ಪೆಟ್ರೋಲಿಗೆ ಕನ್ವರ್ಟ್ ಮಾಡೋಕ್ಕೆ ನೋಡಿ ಸ್ವಿಚಸ್ ಇಲ್ಲೇ ಇದೆ. ಡೈರೆಕ್ಟ್ ಒಂದೇ ಸ್ವಿಚ್ಗೆ ನಿಮ್ಮದು CNG ಇಂದ ಪೆಟ್ರೋಲಿಗೆ ಕನ್ವರ್ಟ್ ಆಗುತ್ತೆ, ಪೆಟ್ರೋಲಿಂದ CNG ಕೂಡ ಕನ್ವರ್ಟ್ ಆಗುತ್ತೆ. ಇದು ಬಂದು ಹೆಜಲ್ ಲೈಟ್ ಆಗಿರುತ್ತೆ. ಹಾಗೇನೆ ನೋಡ್ತಿರ್ಬೋದು ಪೈಲಟಿಂಗ್ ವ್ಯೂ. ಪೈಲಟಿಂಗ್ ದೊಡ್ಡ ವಿಂಡ್ಶೀಲ್ಡ್ ಆದ ಕಾರಣ ನೋಡ್ತಿರ್ಬೋದು ಪೈಲಟಿಂಗ್ ವ್ಯೂ ನೋಡಿ ಎಷ್ಟು ನೀಟಾಗಿದೆ ಅಂತ. ಆ ಕಡೆ ಈ ಕಡೆ ಮಿರರ್ ಇರೋ ಕಾರಣ ವಿಸಿಬಿಲಿಟಿಗೆ ಏನು ತೊಂದರೆ ಇಲ್ಲ. ಕ್ಯಾಪ್ಟನ್ ಸೀಟ್ ತುಂಬಾನೇ ಚೆನ್ನಾಗಿದೆ. ಈ ಒಂದು ವೆಹಿಕಲ್ ನ ರಿವರ್ಸ್ ಗೇರ್ಗೆ ಸಂಬಂಧಪಟ್ಟ ಮಾಹಿತಿ ಏನು ಅಂತಂದ್ರೆ ನೋಡಿ, ಇಲ್ಲೇ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಹಿಂಗೆ ಮೇಲೆ ಐತಿದ್ರೆ ನೋಡಿ ರಿವರ್ಸ್ ಗೇರ್ ಬಿತ್ತು. ಬಜರ್ ಕೇಳ್ತಾ ಇದೆಯಾ? ಸೊ ಏನು ಅಂತಂದ್ರೆ ನಿಮಗೆ ಬೇರೆ ಗಾಡಿಯಲ್ಲಿ ಬಂದಂಗೆ ನಿಮಗೆ ಅಲ್ಲಿ ಏನು ಲಿವರ್ ಏನು ಬರಲ್ಲ. ಏನು ಅಂತಂದ್ರೆ ಎಲ್ಲ ಕೂಡ ಜಸ್ಟ್ ಏನು ಅಂತಂದ್ರೆ ಇಲ್ಲೇ ಇರುತ್ತೆ. ಜಸ್ಟ್ ಇದನ್ನ ಹಿಂಗೆ ಪ್ರೆಸ್ ಮಾಡ್ಬಿಟ್ಟು ಮೇಲ್ಗಡೆ ಎತ್ತಿದ್ರೆ ರಿವರ್ಸ್ ಗೇರ್ ಡೈರೆಕ್ಟ್ ಆಗಿ ಬೀಳುತ್ತೆ. ಅದು ಒಂದು ಅಡ್ವಾಂಟೇಜ್. ಮತ್ತೆ ಏನು ಅಂತಂದ್ರೆ ಬಿಲ್ಡ್ ಕ್ವಾಲಿಟಿ ನೋಡ್ತಿರ್ಬೋದು, ಎಲ್ಲ ಸೂಪರ್ ಆಗೇ ಇದೆ. ಬಟ್ ಈ ಒಂದು ಹ್ಯಾಂಡಲ್ ಸಮೇತ ಮೆಟಲ್ ಆಗಿರುತ್ತೆ, ಇಲ್ಲಿ ಯಾವುದೇ ರೀತಿ ಫೈಬರ್ ಇರಲ್ಲ. ಇದು ಬಂದು ಹ್ಯಾಂಡ್ ಬ್ರೇಕ್, ಆಚಿಟ್ಟು ಕೂಡ ಇಲ್ಲೇ ಇದೆ. ಇದು ಏನು ಅಂತಂದ್ರೆ ಇದು ಅವಶ್ಯಕತೆ ಇರಲ್ಲ. ಏನು ಅಂತಂದ್ರೆ ಅಂತ ಕುತ್ತಿಗೆ ಹೋಗೋ ಟೈಮಲ್ಲಿ ಆ ಒಂದು ಫೆಸಿಲಿಟಿ ಕೊಟ್ಟಿರ್ತಾರೆ. ಬಟ್ ಅದರ ಅವಶ್ಯಕತೆ ಅಷ್ಟು ಬರಲ್ಲ. ಅಂದರೆ ಪ್ಯಾಸೆಂಜರ್ನ ಟ್ರಾವೆಲಿಂಗ್ ಏರಿಯಾ ನಮಗೇನು ಅಂತಂದರೆ ಒಂದು ಗೇಟ್ ಸಿಗುತ್ತೆ. ಈ ಒಂದು ಡೋರ್ನ ನೋಡಿ, ಓಪನಿಂಗ್ ಎಲ್ಲ ಈ ರೀತಿ ಇರುತ್ತೆ. ಡೋರ್ ಪ್ಯಾಡ್ ಬಂದು ಎಲ್ಲ ಈ ರೀತಿ ಇರುತ್ತೆ. ಇಲ್ಲಿ ಜಸ್ಟ್ ನಿಮಗೆ ಓಪನ್ ಮತ್ತು ಕ್ಲೋಸಿಂಗ್ ಒಂದು ಪುಷ್ಪುಲ್ ಒಂದು ಸ್ವಿಚ್ ಒಂದು ಬರುತ್ತೆ. ಪ್ಲಸ್ ಒಂದು ಫೈಬರ್ದೊಂದು ಡೋರ್ ಕವರ್ ಬರುತ್ತೆ. ಈ ಒಂದು ರೇರ್ ಸೀಟ್ ನೋಡ್ತಿರ್ಬೋದು, ಇದು ಬಂದ್ಬಿಟ್ಟು 3.8 ಫೀಟ್ ಅಗಲ ಇರುತ್ತೆ. ಸೊ ಇದು ಬಂದು ಕುಷನಿಂಗ್ ಎಲ್ಲ ತುಂಬಾನೇ ಸ್ಮೂತ್ ಇದೆ. ನೋಡ್ತಿರ್ಬೋದು ಕ್ವಾಲಿಟಿಲಿ ಯಾವುದೇ ರೀತಿ ಕಾಂಪ್ರಮೈಸ್ ಆಗಿಲ್ಲ. ಹೊಸ ಗಾಡಿ ಆದ ಕಾರಣ ಇವರು ಇದರ ಒಂದು ಪ್ಲಾಸ್ಟಿಕ್ ಸಮೇತ ಇವರು ರಿಮೂವ್ ಮಾಡಿಲ್ಲ. ನೋಡ್ತಿರ್ಬೋದು ಏನು ಅಂತಂದ್ರೆ ಕಾಲಿಡಕ್ಕೆ ಕರೆಕ್ಟ್ ಆಗಿ ಜಾಗ ಇದೆ. ಸೊ ಟಾಲ್ ಬಾಯ್ ಡಿಸೈನ್ ಆದ ಕಾರಣ ತಲೆಯಿಂದ ಮೇಲೆ ರಾಡ್ಗೂ ಸಮೇತ ಸುಮಾರು ಜಾಗ ಇದೆ. ಏನು ಅಂತಂದ್ರೆ 6 ಅಡಿ ಇದ್ದವರು ಸಮೇತ ಆರಾಮಾಗಿ ಕಂಫರ್ಟೇಬಲ್ ಆಗಿ ಕೂತ್ಕೋಬಹುದು. ಬಟ್ ಕ್ವಾಲಿಟಿ ಚೆನ್ನಾಗಿದೆ. ಹಾಗೇನೆ ಮುಂದ್ಗಡೆ ಇರೋ ಸೀಟ್ ನೋಡ್ತಿರ್ಬೋದು, ಏನು ಅಂತಂದ್ರೆ ಮುಂದ್ಗಡೆ ಸೀಟ್ ಏನೋ 2 ಅಡಿ ಉದ್ದ ಇದೆ. ಇದು ಬಂದ್ಬಿಟ್ಟು 2.5 ಅಡಿ ಅಗಲ ಇದೆ. ಬಟ್ ಇದನ್ನು ಕೂಡ ಒಳ್ಳೆ ಕಂಫರ್ಟೇಬಲ್ ಆಗಿದೆ. ಹಾಗೇನೆ ಇದರ ಒಂದು ಇವ್ರದೊಂದು ಲೆಗ್ ರೂಮ್ ನೋಡ್ತಿರ್ಬೋದು. ಲೆಗ್ ರೂಮ್ ಬಂದು ತುಂಬಾನೇ ಒಂದು ಡಿಸ್ಟೆನ್ಸ್ ಇದೆ. ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಅಲ್ಲಿ ಏನು ಅಂತಂದ್ರೆ ಕೂರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಪ್ಯಾಸೆಂಜರ್ಗೂ ಮತ್ತೆ ಡ್ರೈವರ್ಗೂ 4 ಜನ ಆರಾಮಾಗಿ ಕೂತ್ಕೋಬಹುದು. 3+1 ಏನು ಅಂತಾರೆ ಆರಾಮಾಗಿ ಕೂತ್ಕೋಬಹುದು. ಅವ್ರಿಗೆ ಏನಂತಂದ್ರೆ ಕಾಲಿಡೋಕೆ ಮತ್ತೆ ಲಗೇಜ್ಗೆ ಎಲ್ಲ ರೀತಿ ಜಾಗ ತುಂಬಾನೇ ಜಾಸ್ತಿ ಇದೆ. ಹಾಗೆ ಗೆಳೆಯರೆ, ಈ ಒಂದು TVS ಶೋರೂಮ್ ನ ಮೆಕ್ಯಾನಿಕ್ ಇದ್ದಾರೆ, ಅವ್ರ ಜೊತೆ ಮಾತಾಡೋಣ. ಸರ್ ನಮಸ್ತೆ ಸರ್. ಸರ್ ನಿಮ್ಮ ಹೆಸರು ಮತ್ತು ಪರಿಚಯ. ಸರ್ ನನ್ನ ಹೆಸರು ಮೊಹಮ್ಮದ್ ಜುನೇದ್ ಅಂತ. ನಾವು GK ಮೋಟರ್ಸ್ ನಲ್ಲಿ ಮೆಕ್ಯಾನಿಕ್ ಆಗಿದ್ದೀವಿ. ಓಕೆ. ಸೊ GK ಮೋಟರ್ಸ್ ಏನು ಅಂತಂದ್ರೆ ಬೆಂಗಳೂರಲ್ಲಿ ಒಂದು ಆಥರೈಸ್ಡ್ ಡೀಲರ್ ಇವರು, TVS 3 ವೀಲರ್ದು ಆಥರೈಸ್ಡ್ ಡೀಲರ್ ಇವರು. ಅಲ್ಲಿ ಇವರು ಬಂದ್ಬಿಟ್ಟು ಮೆಕ್ಯಾನಿಕ್ ಆಗಿರ್ತಾರೆ. ಸರ್ ಈ ಒಂದು ಗಾಡಿಯ ಸ್ಪೆಷಾಲಿಟಿ ಬಗ್ಗೆ ಹೇಳಿ ಸರ್. ಸರ್ ಸಡನ್ ಪಿಕಪ್ ಚೆನ್ನಾಗಿದೆ, ಮೈಲೇಜ್ ಚೆನ್ನಾಗಿದೆ. ನೀವು ಒಂದು 700 kg ಹಾಕಿದ್ರು ಲೋಡ್ ನಿಮ್ಗೆ ಸಡನ್ ಪಿಕಪ್ ಸೂಪರ್ ಆಗಿದೆ. ಅಂದ್ರೆ ಬೇರೆ ಬ್ರ್ಯಾಂಡಿಗೆ ಕಂಪೇರ್ ಮಾಡಿದ್ರೆ ಸೂಪರ್ ಆಗಿದೆ ಪಿಕಪ್. ಓಕೆ. ಆಮೇಲೆ ಇದು ಮೈಲೇಜ್ ಎಷ್ಟು ಕೊಡುತ್ತೆ ರಿಯಲ್ ವರ್ಲ್ಡ್ ಅಲ್ಲಿ? ಸರ್ 45 ಅಂತ ಕಂಪನಿ ಅವ್ರು ಕ್ಲೇಮ್ ಮಾಡುತ್ತೆ, ಬಟ್ 40 ಬರುತ್ತೆ ಸರ್. ಅಂದ್ರೆ 40 ಕಿಲೋಮೀಟರ್ ಕೊಡುತ್ತೆ. CNG ಅಲ್ವಾ ಹೇಳ್ತಿರೋದು? LPG ಆದ್ರೆ LPG ಅಂದ್ರೆ 120 ಕೊಡುತ್ತೆ ಸರ್. 20 ಕೊಡುತ್ತೆ LPG. ಸರ್ ಇದ್ರದ್ದು ವಾರಂಟಿ ಗ್ಯಾರಂಟಿ ಯಾವ ರೀತಿ ಇದೆ? ಸರ್ ವಾರಂಟಿ ನಿಮ್ಗೆ 1.5 ಲಕ್ಷ ತನಕ ಇದೆ ಸರ್ ವಾರಂಟಿ ನಿಮ್ಗೆ.
ಮಂತ್ಸ್ ವರ್ಷ ಆದ್ರೆ ವರ್ಷ ಆದ್ರೆ 2 ವರ್ಷ ತನಕ 2 ವರ್ಷ 1.5 ಲಕ್ಷ ಕಿಲೋಮೀಟರ್. ಈಗ ಪ್ರೆಸೆಂಟ್ ರೇಟ್ ಎಷ್ಟಿದೆ ಇದಕ್ಕೆ? ಸರ್ ಪ್ರೆಸೆಂಟ್ ರೇಟು ಬಂದು ನಿಮ್ಗೆ ಎಲ್ಲ ಫಿಟ್ಟಿಂಗ್ ಎಲ್ಲ ನಾವೇ ಮಾಡ್ಕೊಡ್ತೀವಿ. 2,71,000 ಆಗುತ್ತೆ. 2,71,000 ಪ್ರೆಸೆಂಟ್ ರೇಟ್ ಇದೆ. ಈ ಒಂದು ರೇಟ್ ಬಂದು ಅಪ್ಸೈಡ್ ಡೌನ್ಸ್ ಆಗ್ತಾ ಇರುತ್ತೆ. ಸರ್ ಈಗ ನನ್ನ ಒಂದು ಸಬ್ಸ್ಕ್ರೈಬರ್ಸ್ಗೆ ಏನು ಆಫರ್ ಕೊಡ್ತೀರಾ? ಸರ್ ನಿಮ್ ಕಡೆಯಿಂದ ನಿಮ್ಗೆ ಫಾಲೋ ಮಾಡ್ಕೊಂಡು ವಿಡಿಯೋ ನೋಡ್ಕೊಂಡ್ ಬಂದ್ರೆ ಒಂದ್ 10,000 ಅದು ಡಿಸ್ಕೌಂಟ್ ಮಾಡ್ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇದು ನನ್ನ ಕಡೆಯಿಂದ ನಿಮಗೆ ಆಫರ್. ಏನು ಅಂತಂದ್ರೆ ನನ್ನ ಕಡೆಯಿಂದ ಸಬ್ಸ್ಕ್ರೈಬರ್ಸ್ ಹೋದ್ರೆ ನೋಡಿ 10,000 ರೂಪಾಯಿ ಒಂದು ಫ್ಲಾಟ್ ಡಿಸ್ಕೌಂಟ್ ಕೊಡ್ತಾರೆ. ಡಿಸ್ಕೌಂಟ್ ಅಲ್ದೇನೆ ಇದೇನು ಅಂತಂದ್ರೆ ನನ್ನ ಕಡೆಯಿಂದ ಒಂದು ಗಿವ್ ಅವೇ ನಿಮಗೆ. ಸರ್ ಆಮೇಲೆ ಏನು ಅಂತಂದ್ರೆ ಈ ಒಂದು ವೆಹಿಕಲ್ ಯಾಕೆ ತೆಗಿಬೇಕು ಸರ್? ಸರ್ ಈ ವೆಹಿಕಲ್ ಯಾಕೆ ತೆಗಿಬೇಕಂದ್ರೆ ನಿಮ್ಗೆ ಬೇಗ ಗೇರ್ ವೈರು ಎಲ್ಲ ಕಟ್ ಆಗಲ್ಲ. ಓಕೆ. ಇನ್ನೊಂದು ನಿಮ್ಗೆ ಎಂಜಿನ್ ಕೆಲಸ ಏನು ಬರಲ್ಲ. ಓಕೆ. ಜೀರೋ ಮೇಂಟೆನೆನ್ಸ್ ಆಗಿರುತ್ತೆ. ಬರೀ 10,000ಗೆ ಇವಾಗ ಬೇರೆ ಗಾಡಿ ಬಜಾಜ್ ಇಟ್ಕೊಳ್ಳಿ, ಬೇರೆ ಗಾಡಿ ಇಟ್ಕೊಳ್ಳಿ, ಅದಕ್ಕೆಲ್ಲ 3,000 4,000ಗೆ ಎಲ್ಲ ಆಯಿಲ್ ಚೇಂಜ್ ಮಾಡ್ಬೇಕು. ಈ ಗಾಡಿ ನೀವು 10,000 ತನಕ ಏನು ಕೇಳಂಗೆ ಇಲ್ಲ. ಗಿರೀಸು ಏನು ಹೊಡೆಯಂಗಿಲ್ಲ. 10,000 ಆದ್ಮೇಲೆ ನೀವು ಸರ್ವಿಸ್ ಮಾಡಬೇಕು. ಅದು ಸರ್ವಿಸ್ ದುಡ್ಡು ನಿಮ್ಗೆ 1,200 300 ತನಕ ಬರುತ್ತೆ ಸರ್. ಓಕೆ, ಇದು ನೋಡಿ ಈ ಒಂದು ವೆಹಿಕಲ್ ನ ಅಡ್ವಾಂಟೇಜ್. ಸರ್ ನಮ್ಮ ಒಂದು ಕಸ್ಟಮರ್ಗೆ ನೀವು ಟೆಸ್ಟ್ ಡ್ರೈವ್ ಎಲ್ಲ ಕೊಡ್ತೀರಾ? ಹೌದು ಸರ್, ಕೊಡಿ. ಏನು ಅಂತಂದ್ರೆ ಗೆಳೆಯರೆ, ಇವರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ. ಖಂಡಿತವಾಗ್ಲೂ ನೀವು ಫೋನ್ ಮಾಡಿದ್ರೆ ಇವರು ನಿಮಗೆ ಅದರ ಆಫರ್ ಏನಿದೆ ಪ್ಲಸ್ ಟೆಸ್ಟ್ ಡ್ರೈವ್ ಕೂಡ ಅರೇಂಜ್ ಮಾಡ್ಕೊಡ್ತಾರೆ. ಸೊ ಗೆಳೆಯರೆ ನೋಡಿದ್ರಲ್ಲ, ಇದು ಬಂದು ಇವತ್ತಿನ ಟಾಪಿಕ್. ಸೊ ನನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಬೇಕಾದ ಮಾಹಿತಿ ಸಿಕ್ಕಿದೆ ಅಂತ ಅನ್ಕೊಂಡಿದ್ದೀನಿ. ಇನ್ನಷ್ಟು ವಿಡಿಯೋಗಾಗಿ ನನ್ನ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ. ಥ್ಯಾಂಕ್ ಯು ಗೆಳೆಯರೆ, ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು ಸರ್.